ನೀವು ಸಾಕಷ್ಟು ಜರ್ನಿ ನೋಡಿದ್ರಿ, ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗಳನ್ನು ನೋಡಿದ್ರಿ. ಸೊ ಈಗ ಸದ್ಯಕ್ಕೆ ಒಂದು ಕಮಲ್ ಹಾಸನ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ವಿಚಾರವಾಗಿ ನೀವು ಗಮನಿಸಿದ ಹಾಗೆ ಅದನ್ನು ಹೇಗೆ ಪರಿಗಣಿಸೋಕೆ ಸಾಧ್ಯ? ಈಗ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗುವಂಥದ್ದು ಅಲ್ಲಾಗುವಂಥದ್ದು ಇಲ್ಲಾಗಬಾರ್ದು, ಈ ರೀತಿಯ ಚರ್ಚೆಗಳು ಕೂಡ ಶುರು ಆಗ್ತಾ ಇದೆ. ಇದು ಕನ್ನಡ ಚಿತ್ರೋದ್ಯಮಕ್ಕೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ? ಮೊದಲನೇದಾಗಿ ಅದೆಲ್ಲ ಏನಾಯಿತು ಅನ್ನೋ ಡೀಟೇಲ್ಡ್ ವರ್ಷನ್ ನನಗೆ ಗೊತ್ತಿಲ್ಲ, ನಾನು ಪೂರ್ತಿ ನೋಡೂ ಇಲ್ಲ. ಯಾಕಂದರೆ ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದೆ, ಆಮೇಲೆ ಈ ಕೆಲಸಗಳೆಲ್ಲ ಇತ್ತು. ಸೊ ಹಾಗಾಗಿ ನನಗೆ ಪೂರ್ತಿ ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಬಟ್ ಒಂದಂತೂ ನಿಜ, ನಮ್ಮ ನಾಡು ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಅದನ್ನು ಖಂಡಿತವಾಗ್ಲೂ ಖಂಡಿಸಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಅದ್ರ ವಿಚಾರವಾಗಿ ನಿಲ್ಲಬೇಕು. ಮೇ ಬಿ ಅವ್ರಿಗೆ ನಮ್ಮ ಭಾಷೆ ಬಗ್ಗೆ ದಾಖಲೆಗಳಿರ್ಬೋದು, ಅದು ಡೀಟೇಲ್ಸ್ ಇರ್ಬೋದು, ಪ್ರಾಬಬ್ಲಿ ಅವ್ರಿಗೆ ತೋರಿಸಿ ಅದನ್ನು ತಿಳಿ ಹೇಳ್ಬೋದು. ಈ ಸಂದರ್ಭಕ್ಕೆ ಕನ್ನಡದ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇರುವಂಥ ಸಂದರ್ಭಕ್ಕೆ ಇದು ಮುಂದೆ ಸಿನಿಮಾಗಳು ತಯಾರಾಗುವಂಥ ರೀತಿಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅನ್ನೋಂಥದ್ದು, ಜೊತೆಗೆ ಪರ್ಟಿಕ್ಯುಲರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಬೆಳವಣಿಗೆಗಳು ನಟರಿಗೆ ಸಂದಿಗ್ಧ ಪರಿಸ್ಥಿತಿ ತಂದೊಡ್ತವೆ ಅಂತ ಅನಿಸುತ್ತೆ. ಈಗ ಶಿವಣ್ಣವರು ಆ ಸ್ಥಿತಿಲಿದ್ದಾರೆ, ಅಲ್ಲಿದ್ದರು, ಅವ್ರು ರಿಯಾಕ್ಟ್ ಮಾಡಲಿಲ್ಲ ಅನ್ನೋಂಥ ಸಂದರ್ಭಗಳು. ಯಾಕಂದರೆ ಅವ್ರ ಸಿನಿಮಾಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ರಿ, ಅದಕ್ಕೆ ಒಂದು ಪ್ರಶ್ನೆ ಮ್ಯಾಮ್. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುತ್ತೆ, ಹಾಗೆ ಇದಕ್ಕೂ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೇ ನನ್ನ ಭಾವನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟಿ ಸುಧಾರಣೆ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಚೆಕ್ಕಿನ್, TV9 ಬೆಂಗಳೂರು.